ಬೀದರ್ ಜಿಲ್ಲೆಯಲ್ಲಿ ಮಾದಕ ವಸ್ತು ಬಳಕೆ ಹಾಗೂ ಸಾಗಾಟಕ್ಕೆ ಬ್ರೇಕ್ ಹಾಕಲು ಬೀದರ್ ಪೊಲೀಸರು ಮಾದಕ ವಸ್ತು ಬಳಕೆ ಬೇಡ ಬ್ರೋ ಅಭಿಯಾನಕ್ಕೆ ಚಾಲನೆಯನ್ನು ನೀಡಿದ್ದಾರೆ. ಈಗಾಗಲೇ ಬೆಂಗಳೂರಿನಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಹಾಗೂ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ವ್ಯಸನ ಮುಕ್ತ ರಾಜ್ಯ ಮಾಡಲು ಬೇಡ ಬ್ರೋ ಅಭಿಯಾನಕ್ಕೆ ಚಾಲನೆ ನೀಡಿದ್ದಾರೆ. ಇಂದು ಕೂಡ ಬೀದರ್ನಲ್ಲೂ ಬೇಡ ಬ್ರೋ ಅಭಿಯಾನಕ್ಕೆ ಎಸ್ಪಿ ಪ್ರದೀಪ್ ಗುಂಟಿ ಚಾಲನೆ ನೀಡಿ ವ್ಯಸನ ಮುಕ್ತ ಜಿಲ್ಲೆ ಮಾಡಲು ಎಲ್ಲರೂ ಕೂಡ ಸಹಕರಿಸಿ ಎಂದು ಸಾರ್ವಜನಿಕರಿಗೆ ಮನವಿಯನ್ನ ಮಾಡಿದ್ದಾರೆ. ಬಳಿಕ ಮಾತನಾಡಿ 2023 ರಿಂದ 2026 ಜುಲೈ ತಿಂಗಳವರೆಗೆ ಒಟ್ಟು 145 ಪ್ರಕರಣಗಳಿಂದ 202 ಆರೋಪಿಗಳನ್ನು ಬಂಧಿಸಿ ಅಕ್ರಮ ಗಾಂಜಾ, ಕೊಕೇನ್, ಸಿರಪ್ ಬಾಟಲ್, MDM ಟ್ಯಾಬ್ಲೆಟ್ ಸೇರಿ 28.92 ಕೋಟಿ ಮೌಲ್ಯದ ಡ್ರಗ್ಸ್ ಸೀಜ್ ಮಾಡಿ ಡಿಸ್ಪೋಸ್ ಮಾಡಲಾಗಿದೆ ಎಂದು ಎಸ್ಪಿ ಪ್ರದೀಪ್ ಗುಂಟಿ ಹೇಳಿಕೆಯನ್ನ ನೀಡಿದ್ದಾರೆ. ಬೇಡ ಬ್ರೋ ಕ್ಯಾಂಪೇನ್ ಅನ್ನು ಸ್ಟಾರ್ಟ್ ಮಾಡಿದ್ದಾರೆ. ಬೀದರ್ ಜಿಲ್ಲೆಯಲ್ಲಿ 2023 ರಿಂದ 2026 ತನಕ ನಾವು ಮಾಡಿದ್ದ NDPS ಪ್ರಕರಣಗಳು, ನಾವು ಮಾಡಿದ್ದ ರೈಡ್ಗಳ ಬಗ್ಗೆ ಸಂಕ್ಷಿಪ್ತವಾಗಿ ನಿಮ್ಮ ಜೊತೆ ನಾನು ಮಾಹಿತಿಯನ್ನು ಶೇರ್ ಮಾಡ್ಕೋಬೇಕಂತಿದ್ದೇನೆ. 2023ರಲ್ಲಿ ಒಟ್ಟಿನಲ್ಲಿ 1405 ಕಿಲೋ ಗಾಂಜಾ ಸೀಸ್ ಮಾಡಿದ್ದೇವೆ. ಅದೇ ರೀತಿ MDM ಪ್ಲಸ್ ಟ್ಯಾಬ್ಲೆಟ್ಸ್ ಮತ್ತು ಬರುವಂತಹ ಟ್ಯಾಬ್ಲೆಟ್ಸ್ಗಳನ್ನು ಕೂಡ ಸೀಸ್ ಮಾಡಿದ್ದೇವೆ. ಡ್ರಗ್ಸ್ ಸೀಸ್ಡ್ ವರ್ತ್ ಈಸ್ 11 crores 21,000 ಇತ್ತು. ಅದೇ ರೀತಿ 2024 ಒಟ್ಟು 24 ಪ್ರಕರಣಗಳಲ್ಲಿ 734 ಕಿಲೋ ಗಾಂಜಾನ ನಾವು ಸೀಸ್ ಮಾಡಿದ್ದೇವೆ. ಅದೇ ರೀತಿ MDMA ಹಾಗೂ ಟ್ಯಾಬ್ಲೆಟ್ಸ್, ಕೊಕೈನ್ ಕೂಡ ಆ ವರ್ಷ ಸೀಸ್ ಮಾಡಿದ್ದೇವೆ. ವರ್ತ್ 5 crores 33,75,000. ಅದೇ ರೀತಿ 2025ರಲ್ಲಿ 34 ಪ್ರಕರಣಗಳನ್ನು ನಾವು ದಾಖಲಿಸಿಕೊಂಡು 55 ಆರೋಪಿಗಳನ್ನು ಹಿಡಿದು 1,122 ಕಿಲೋ ಗಾಂಜಾನ ಸೀಸ್ ಮಾಡಿದ್ದೇವೆ. ಅದೇ ರೀತಿ ಟ್ಯಾಬ್ಲೆಟು, ಸಿರಪ್ಗಳು ಕೂಡ ಆ ವರ್ಷ ವರ್ತ್ 11 crores 16,96,000 ಡ್ರಗ್ಸನ್ನು ನಾವು ಸೀಸ್ ಮಾಡಿ ಅದೇ ವರ್ಷ ಕಾನೂನಾತ್ಮಕವಾದನ್ನು ಡಿಸ್ಟ್ರೈ ಕೂಡ ಮಾಡಿದ್ದೇವೆ. ಅದೇ ರೀತಿ ಈ ವರ್ಷ 2026ರಲ್ಲಿ ಒಟ್ಟು 55 ಪ್ರಕರಣಗಳನ್ನು ದಾಖಲಿಸಿಕೊಂಡು 1,245 ಕಿಲೋ ಗಾಂಜಾನ ನಾವು ಸೀಸ್ ಮಾಡಿದ್ದೇವೆ. ಅದೇ ರೀತಿ MDMA 6 grams ಟ್ಯಾಬ್ಲೆಟ್ಸ್ ಕೂಡ ಸೀಸ್ ಮಾಡಲಾಗಿದೆ. 1,20,00,000 ವರ್ತ್ ನಾರ್ಕೋಟಿಕ್ಸನ್ನು ಈ ವರ್ಷ ನಾವು ವಶಕ್ಕೆ ಪಡೆದು 37 ಅಕ್ಯೂಸ್ಡ್ಗಳನ್ನು ಅರೆಸ್ಟ್ ಮಾಡಿದ್ದೇವೆ. ಅಲ್ಲದೆ ಸುಮಾರು 4 ಅಕ್ಯೂಸ್ಡ್ಗಳನ್ನು ಕೂಡ ನಾವು ಜಿಲ್ಲೆಯಿಂದ ಗಡೀಪಾರು ಮಾಡಿದ್ದೇವೆ. ಇದೆಲ್ಲ ಕೂಡ ನಾವು ಮಾಡುವ ಉದ್ದೇಶ ಬೀದರ್ ಜಿಲ್ಲೆಯನ್ನು ಹಾಗೂ ಕರ್ನಾಟಕ ರಾಜ್ಯವನ್ನು ನಶೆ ಮುಕ್ತ ಮಾಡಲು ನಮ್ಮ ಗೃಹ ಮಂತ್ರಿಗಳು DG ಸಾಹೇಬರ ಅಧ್ಯಕ್ಷತೆಯಲ್ಲಿ, ನೇತೃತ್ವದಲ್ಲಿ ಇದೆಲ್ಲ ನಾವು ಕಾರ್ಯಾಚರಣೆ ಮಾಡ್ತಾ ಇದ್ದೇವೆ ಅಂತ ಹೇಳ್ತಾ ಇದ್ದೇವೆ. ಅದೇ ರೀತಿ ಪಬ್ಲಿಕ್ ಕೂಡ ನಾವು ಮನವಿ, ಯಾವುದೇ ರೀತಿಯ ಡ್ರಗ್ಸ್ ಬಗ್ಗೆ ಮಾಹಿತಿ ಇದ್ದರೆ ನಮಗೆ ದಯವಿಟ್ಟು ಹಂಚಿಕೊಳ್ಳಿ, ನಮ್ಮ ಜೊತೆ ಕೈ ಜೋಡಿಸಿ ಬೀದರ್ ಜಿಲ್ಲೆಯನ್ನು ನಶೆ ಮುಕ್ತ ಮಾಡಲು ನಮಗೆ ಕೋಆಪರೇಟ್ ಮಾಡಿ ಅಂತ ನಾವು ಮಾಧ್ಯಮ ಮುಖಾಂತರ ನಾವು ವಿನಂತಿಸ್ಕೊಳ್ತಾ ಇದ್ದೇವೆ. ಸೊ ಬೇಡ ಬ್ರೋ ಕ್ಯಾಂಪೇನ್ ಫ್ರಮ್ ಬೀದರ್ ಡಿಸ್ಟ್ರಿಕ್ಟ್ ಕೂಡ ನಾವು ಅಧಿಕೃತವಾಗಿ ಲಾಂಚ್ ಮಾಡ್ತಾ ಇದ್ದೇವೆ.